ಕಥೆಗಳನ್ನು ಪದ್ಯ ರೂಪದಲ್ಲಿ ಹೇಳುವುದು. ಕವಿ ಅರುಣ ನರೇಂದ್ರ ಪಾಟೀಲ್. ಕಾಡಿನ ರಾಜ ಸಿಂಹರಾಯ ಕಾಯಲಿದ್ದನು ಕತೆ, ಅನ್ನವು ಸೇರದು ನೀರು ಸೇರದು ರಾಜನಿಗ. ಅಡಿವೆಯಲ್ಲಿರುವ ವೈದ್ಯರ ಎಲ್ಲ ಸರದಿಯಂತೆ ಅವಕರಿಸಿದನು. ಡಾಕ್ಟರ್ ಝೀಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆರೆಯಲು ಹೇಳಿದನು. ವೈದ್ಯರ ಆಜ್ಞೆಯಿಂದ ಸಿಂಹ ಬಾಯನ್ನು ತೆರೆಯಲು ತೋರಿಸಿತು. ದುರ್ವಾಸನೆ ಉಸಿರೆ ಎಂದು ಝೀಬ್ರಾ ಹೇಳಿದನು. ದುರ್ವಾಸನೆ ಉಸಿರಿದೆ ಎಂದು ಡಾಕ್ಟರ್ ಝೀಬ್ರಾ ಹೇಳಿದನು. ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುವ ಸಿಂಹವು ಗರ್ಜಿಸಿತು. ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗೆ ಓಡಿಸಿತು. ಡಾಕ್ಟರ್ ಸಿಂಹದ ಬಾಯಲ್ಲಿ ಬಾಯಲ್ಲಿ ನಾಡಿಯ ಹಿಡಿದು ನೋಡುವ ನಂತರ ಬಾಯನ್ನು ತೆರೆಯಲು ಹೇಳಿದಳು. ಎಂತಹ ಸುವಾಸನೆ ನಿಮ್ಮ ಹೆಸರಲ್ಲಿ ಏನುತ ಮುಖವನ್ನು ನೋಡಲು. ಎಂತಹ ಸುವಾಸನೆ ನಿಮ್ಮ ಬೈಯಲ್ಲಿ ಎನ್ನುತ್ತ ಮುಖವನ್ನು ನೋಡಲು. ಸಿಂಹಕ್ಕೆ ಕೋಪಕ್ಕೆ ನೆತ್ತಿಗೆ ಏರಿ ಮುಖಸತಿ ಎಂದಿತು. ಇರುವ ಸತ್ಯವನ್ನು ಹೇಳಲು ಬಂದ ಮೈನಾಳನ್ನು ಹೊರಹಾಕಿತು. ಇದರ ಸರದಿ ಪ್ರಾಣ ವೈದ್ಯನರಿ ಬಾಗಿಲು ಕಟ್ಟಿ ಒಳಗೊಂಡರು. ಸಾರ್ವಭೌಮನ ಉಪಚರಿಸುತ್ತಾ ಬಾಗಿಲು ತೆರೆಯಲು ವಿನಂತಿಸಿತು. ಉಸಿರಲಿ ಕುರಿತು ಏನು ಹೇಳುವಿರ, ಉಸಿರಲಿಗೆ ಕುರಿತು ಏನು ಹೇಳುವಿರ ಎನ್ನುತ್ತ ಬಾಯನ್ನು ಎತ್ತರೆಯಿತು. ಚಾಣಕ್ಯ ನರಿಯು ತಕ್ಷಣ ಹೇಳಿತು. ಸಿದ್ಧತಿ ಮೂಗು ಹುಟ್ಟಿದೆ ಒಡೆಯ, ಶೀತದಿ ಮೂಗು ಕಟ್ಟಿದೆ ಒಡೆಯ. ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತ ಕೇಳಿತು. ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ